ಸೂಪರ್. ಕಣ್ಣಮ್ಮಮ್ಮ ಹಿರೇಮಂಗ್ಳೂರ್ ಕನ್ನಡದ ವಾದ್ಯಾರ್, ಜೈ ಕನ್ನಡದ ಪೂಜಾರಿ, ಜೈ. HN ಕೇಶವನ್ ಯೂಟ್ಯೂಬ್ ಚಾನಲ್. ನಾವು ಮಾಡಿರೋ ವಿಡಿಯೋದಲ್ಲಿ ಹಿರೇಮಂಗ್ಳೂರು ಕಣ್ಣನ್ ಅವರು ಹಿತನುಡಿಗಳನ್ನು ಮಧ್ಯೆ ಮಧ್ಯೆ ತಿಳಿಸಿದ್ದಾರೆ. ನೋಡಿ ಆನಂದಿಸಿ. Once a teacher, always a teacher. Tree is a poetry. Tree is a teacher. Teacher becoming a teacher, no future. That's all. T-E-A-C-H-E-R. T, tolerance. E, eloquence. E, eloquence. A, activeness. C, calligrapher. H, high-minded thinking. E, emboldened. R, ruler. These are all qualities contained to teachers. You approach whatever you want. If you got any doubt in your mind, they will be answered because they are perfect master. So I have to follow. Today onwards, after this thread ceremony, any doubt, any problem, any solution, if you want, you ask the teacher. He is the mediator and he wants to clarify your mind. He has given, he thanked it actually in that mantra that is. Okay? ಭಿಕ್ಷಾ ಪಾತ್ರೆ ಕೊಡು. ಹಿಡ್ಕೊ, ಎರಡು ಕೈಯಲ್ಲಿ ಹಿಡ್ಕೊ, ಹಿಂಗೆ ಎರಡು ಕೈಯಲ್ಲಿ ಹಿಡ್ಕೊಡು. ಅವಾಗ ಹುಟ್ಟುಡ್ರಲ್ಲೇ ಹಿಂಗೆ ಮೂರು ಪುಚ್ಚ ಗೌರಾನ್ವಿತ ಆಪ್ತಸ್ತಂಭ ಸೂಕ್ತ పేరు షేవ్కి కాలు పుడుచుకొని షేవ్కి ఓకే పుడుచుకో అయితే భవతి భిక్షాం దేహి భవతి భిక్షాం దేహి భవతి భిక్షాం దేహి అంతే అంతే அப்படியே ಕೈ ನಿಮ್ಮಪ್ಪ ಮೇಡಮ್ 1 ಸೆಕೆಂಡ್ ಈ ಕಡೆ ಇರಿ. ಆಗ್ತಾ ಇದೆ ಚೂರು ಈ ಕಡೆ ಜಾಸ್ತಿ ತಗೊಂಡು ಕಂಟಿನ್ಯೂಸ್ ಹಾಕ್ತಾ ಇರಿ. ಈ ಕಡೆ ಕೈ ಸ್ವಲ್ಪ ಕೆಳಗೆ ಬರಲಿ, ಫೇಸ್ ಕವರ್ ಆಗಿ. ಒನ್ ಮೋರ್ ಸೇಮ್ ಅದೇ ಥರ ಹಾಕಿ ಹಾಕಿ ಮತ್ತೆ ಹಾಕಿ ಪೂರ್ತಿ ತೊಗೊಳ್ಳಿ ಹಾಕಿ. ಓಕೆ ಈ ಕಡೆ ನೋಡಿ. ಸರಿ ಮೇಡಮ್ ಈ ಕಡೆ ನೋಡಿ. ಮೇಡಮ್ ಈ ಕಡೆ ಟರ್ನ್ ಆಗಿಬಿಟ್ಟು ಇಟ್ಕೊಳ್ಳಿ. ಓಕೆ ಟರ್ನ್ ಆಗಿ, ಈ ಸೈಡ್ ಟರ್ನ್ ಆಗಿ. ಓಕೆ ಹತ್ರ ಬನ್ನಿ, ಅವ್ರ ಹತ್ರ ಬನ್ನಿ. ಓಕೆ ಕೀಡ ವೆಕ್ಕಿಮ್ಮ, ಕೀಡ ವೆಕ್ಕಿ ಅಂಕಡೆ ಸೈಡ್ ವೆಕ್ಕಿ. ಚಕ್ಲಿ ತೆಗೆದು ಹಂಗೆ ಹತ್ತು ಮೇಲೆ ಚೂರು, ಚಕ್ಲಿ ತೆಗೆದು ಹತ್ತು ಮೇಲೆ ಚೂರು. ಇಲ್ಲಿಗೆ ಕರ್ಕೊಳ್ಳಿ. ಓಕೆ ಥ್ಯಾಂಕ್ ಯು. ಇಲ್ಲಿನ ಜೀವಿಗಳಿಗೆ ರಾಜ ಆ ಟಿವಿ ಇದೆ. ಆ ಟಿವಿ ಬರಬೇಕು ನಮಗೆ. ಥ್ಯಾಂಕ್ ಯು. ನಾವು ಪಾರ್ಟ್ನರ್ ನಾನು ಮದುವೆಗೆ ಕೇಳ್ತಿದ್ದೆ. ಪ್ರೀತಿ ಅನೌನ್ಸ್ಮೆಂಟ್, ನಿಶ್ಚಿತಾರ್ಥ ಅಗ್ರಿಮೆಂಟ್, ಮದುವೆ ಅಟ್ಯಾಚ್ಮೆಂಟ್, ಸಂಸಾರ ಅಡ್ಜಸ್ಟ್ಮೆಂಟ್, ಮಕ್ಕಳು ಮರಿ ಆದ್ಮೇಲೆ ಡಿಟ್ಯಾಚ್ಮೆಂಟಲ್ಲಿದ್ದರೆ ಅಪಾರ್ಟ್ಮೆಂಟ್ ಸೌಖ್ಯವಾಗಿದೆ. ನೋಡಿ ಮೇಡಮ್
ಹಾಕ್ತಾ ಈ ಕಡೆ. Wait, before you put it. Can you sit? Is it possible? Sir, you stand. 1 second. You stand. ಬೇಡ ಬಿಟ್ಟು ಅವ್ನು ಕೂತ್ಕೊಳ್ಳಿ ಹಾಂ ಈಗ ಸರಿ ಆಯ್ತು. ಅವಳೇ ಹಾಕಿ ಸಿಕ್ಕಮ್ಮ ನೀನು ಈ ಕಡೆ ಬಿಡಿ ಮೇಡಮ್ ಭಾಳ ಓಕೆ ನೈಸ್ ಒನ್ ಮೋರ್ ಹೋಲ್ಡ್ ಇಟ್ ಫ್ರಮ್ ಬೋತ್ ಹೋಲ್ಡ್ ಇಟ್ ಇನ್ ಓಕೆ ಥ್ಯಾಂಕ್ ಯು ಜಯ. ಥ್ಯಾಂಕ್ ಯು ಆ್ಯಕ್ಚುಲಿ ಪರ್ಫೆಕ್ಟ್ ಈಗ ವೇಷಭೂಷಣಗಳು ಯಾವತ್ತೂ ಕೂಡ ನಮಗೆ ಹತ್ತಿ ಬಟ್ಟೆನೇ ಆರೋಗ್ಯಕ್ಕೆ ಹೆಚ್ಚು ಹಿತಕಾರಿ. ಹಾಗಾಗಿ ನಮ್ಮಲ್ಲಿ ದೀಕ್ಷಾ ವಸ್ತ್ರ ಅಂತ ನೀವು ಹರಿಶಿನದೇ ಪಂಚೆ ಉಟ್ಕೋಬೇಕು ಅಂತಾರೆ. ಹರಿಶಿನದೇ ಪಂಚೆ ಯಾಕೆ ಉಟ್ಕೋಬೇಕು ಅಂತಾರೆ? ಕೂರ್ತಾನೆ, ನಿಲ್ತಾನೆ, ಅನೇಕ ವಿಧವಾಗಿರ್ತಕ್ಕಂಥ ಉಪಕರಣಗಳನ್ನೆಲ್ಲ ಅವನು ಸ್ಪರ್ಶಿಸ್ತಾನೆ. ಅದರಲ್ಲಿ ಉದ್ಧರಣೆ ಇರ್ಬೋದು, ಅಥವಾ ಅದರ ಮಂಗಳಾರತಿ ತಟ್ಟೆ ಇರ್ಬೋದು. ಎಲ್ಲನ ಅಕಸ್ಮಾತ್ ಕೈಯೋಗಿ ಕುಯ್ಗಳೇನ ಆಯಿತು ಅಂತಂದರೆ, ಅದರ ರಕ್ತ ಬಂತು ಅಂದರೆ ನಾಳೆ ದಿವಸ ಅದು ವ್ರಣ ಆಗಬಾರ್ದು. ಅದಕ್ಕೋಸ್ಕರ ಏನು ಮಾಡ್ತಾರೆ, ಅದೇನೇ ಕೂತ್ಕೊಂಡಾಗ ಏನಾರು ಅಕಸ್ಮಾತು ಈ ಗೀಚುಗಾಯಿಗಳಾದರೆ ತೊಂದರೆ ಆಗದಲ್ಲೇ ಹೇಳ್ಬಿಟ್ಟು ಈಗ ಸಿದ್ಧಪಡಿಸಿದ ಅರಿಶಿನ ಪಂಚೆ ಅಲ್ಲ, ಆಗ ಸಿದ್ಧ ಮಾಡಿದಂಥ ಪಂಚೆಯಿಂದ ಮನೆಯಲ್ಲಿ ಅರಿಶಿಣದ ಮೂಲಕ ಅರಿಶಿಣದ ನೀರಿನಲ್ಲಿ ಆ ತಗೊಂಬಂದಂತಹ ಹತ್ತಿ ಪಂಚೆಯನ್ನು ಮೊದಲು ಹಿಂಡಿ ಒಣ ಹಾಕಿ ಆಮೇಲೆ ಈ ಅರಿಶಿಣದಲ್ಲಿ ಪೂರ್ಣವಾಗಿ ತೆಗೆದು ಒಣ ಹಾಕ್ಬಿಟ್ಟು ಉಟ್ಕೋಬೇಕು. ಯಾಕೆ ಅಂದರೆ ಅದು ಆ್ಯಂಟಿಬಯೋಟಿಕ್. ಅದು ಈಚುಗಾಯಿಗಳಿಗೆ ಏನಾದ್ರು ಇತ್ತು ಅಂತಂದರೆ ನಾವು ಉಟ್ಕೊಂಡ ಅರಿಶಿಣ ಇದೆಯಲ್ಲ, ಅರಿಶಿಣ ಪಂಚೆ ಹಚ್ಕೊಂಡ್ರೆ ಸೆಪ್ಟಿಕ್ ಆಗದಲ್ಲೇ ಇರೋ ಹಾಗೆ ಸೇಫ್ಟಿ ಪರ್ಪಸ್ ಆ ರೀತಿಯಾಗಿ ದೀಕ್ಷಾ ವಸ್ತ್ರ ಅದು. ಎಲ್ಲರೂ ಉಟ್ಕೊಳ್ಳೋದು ಅಂದರೆ ಅವ್ನು ದೀಕ್ಷೆ ತಗೊಳ್ಳೋನು ಅವನು, ಅದೇನು ಅವನಿಗಿರುತ್ತೆ ಹೆಚ್ಚು ಕಮ್ಮಿ. ಉದಾಹರಣೆಗೆ ಇವಾಗ ಮದುವೆ ಮನೆಯಲ್ಲಿ ಮದಲಿಂಗ ಅಂತ ಕರೀತಾರೆ. ಅವನ ಕೈಗೆ ಬಾಕು ಕೊಡ್ತಾರೆ, ಒಂದು ನಿಂಬೆಹಣ್ಣು ಇಟ್ಟಿರ್ತಾರೆ. ಹೌದು. ಯಾಕೆ ಇಡ್ತಾರೆ? ಅವ್ನು ನಡ್ಕೊಂಡು ಹೋಗ್ತಿರ್ತಾನಲ್ಲ, ಮದ ಗಂಡು ಕೈಗೆ ಮುನ್ನೋಗ್ತಿರ್ತಾನೆ. ಏನಾದರೂ ಮಾರ್ಗ ಮಧ್ಯದಲ್ಲಿ ಅಪಾಯಗಳು ಸಂಭವಿಸಿದರೆ, ಕೈಯೋ ಕಾಲಿಗೆ ಪೆಟ್ಟಾಗೋದು, ಮುಗ್ಗುರಿಸೋದು, ಬಿದ್ದಿರೋ ಗೆದ್ದರೆ, ಅಥವಾ ಯಾವುದಾನ ಪ್ರಾಣಿಗಳ ಅಡ್ಡ ಬಂದರೆ ಅದರ ಒಂದು ರಕ್ಷಣೆಗೋಸ್ಕರ, ಏನು ಇಂಗ್ಲೀಷ್ ಪದ ಪ್ರೊಟೆಕ್ಷನ್, ಅದಕ್ಕೋಸ್ಕರ ಕೈಯಲ್ಲಿ ಬಾಕು ಕೊಟ್ಟಿರ್ತಾರೆ. ಸೆಪ್ಟಿಕ್ ಆಗಬಾರ್ದಲ್ಲ ಅಂತೇಳಿ ನಿಂಬೆಹಣ್ಣು ಇಟ್ಟಿರ್ತಾರೆ. ಗಾಯ ಆ ಜಾಗಕ್ಕೆ ನಿಂಬೆಹಣ್ಣಲ್ಲಿ ಹಿಂಗೆ ಅಂದುಬಿಟ್ರೆ, ಮತ್ತು ಆ ಕತ್ತಿಗೆ ನಿಂಬೆಹಣ್ಣಲ್ಲಿ ಹಿಂಗೆ ತಿಕ್ಕಿಬಿಟ್ರೆ ಸೆಪ್ಟಿಕ್ ಆಗಲ್ಲ. ಹೌದೌದು. ಅದನ್ನು ಇವಾಗ ಡೆಟಾಲ್ ಅಂತ ಕರಿತೀರಿ. ಗಡ್ಡೆ ಕೆರ್ಕೊಳ್ಬೇಕಾದ್ರೆ ಎಲ್ಲ ನೋವಾಗ್ಬಿಟ್ರೆ ತಾಪತ್ರೆ ಆಗ್ಬಿಡ್ತೀವಿ, ಡೆಟಾಲ್. ಹಾಗೆ ನಮ್ಮದು ವಿಜ್ಞಾನದ ಬೇಸ್ ಮೇಲೆ ನಮ್ಮ ಈ ಸಂಸ್ಕೃತಿ ಇದೆಯೇ ಹೊರತು ವಿಜ್ಞಾನ ಬಿಟ್ಟಿಲ್ಲ. ಅದರಿಂದ ವಿಜ್ಞಾನ ಬುದ್ಧಿ, ತತ್ವಜ್ಞಾನಿ ಮನಸ್ಸು, ಕವಿ ಹೃದಯ ಮೂರು ಸೇರಿಕೊಂಡಾಗ ಮಾತ್ರ ನಾವು ಆರೋಗ್ಯ ಆಗ್ತೀವಿ. ಅವ್ರಿಗೆ ಅಂದೆ ಹೆಣ್ಣು ಮಕ್ಕಳಿಗೂ ಆಮೇಲೆ ಬಂದಿತ್ತು. ತೊಡುವ ಉಡುಪು ಪ್ರೇರೇಪಿಸುವಂತಿರಬೇಕೇ ಹೊರತು ರೇಪಿಸುವಂತಿರಬಾರದು ಅಂತಿದೆ ಸಾಹಿತ್ಯದಲ್ಲಿ. ತಮಾಷೆಯಾದ ಪದ ಅದು. ಪ್ರೇರಕವಾಗಬೇಕು, ರೋಚಕವಾಗಬಾರ್ದು. ಅದಕ್ಕೋಸ್ಕರ ನಮ್ಮಲ್ಲಿ ಏನು ಹೇಳ್ತಾ ಇದ್ದಾರೆ, ಉದ್ರೇಕಿಸಬಾರದು, ಉತ್ತೇಜಿಸಬೇಕು, ಉದ್ರೇಕಿಸಬಾರದು. ಹಾಗಾಗಿ ಆ ಒಂದು ಸಂಸ್ಕೃತಿ, ಕಾಲು ಪ್ರಕೃತಿ, ಗೆಜ್ಜೆ ಸಂಸ್ಕೃತಿ, ಕೈ ಪ್ರಕೃತಿ, ಬಳೆ ಸಂಸ್ಕೃತಿ, ಹಣೆ ಪ್ರಕೃತಿ, ಬೊಟ್ಟು ಸಂಸ್ಕೃತಿ, ತಲೆ ಪ್ರಕೃತಿ, ಬಾಚಿಕೊಳ್ಳೋದು ಸಂಸ್ಕೃತಿ, ದೇಹ ಪ್ರಕೃತಿ, ಬಟ್ಟೆ ಸಂಸ್ಕೃತಿ. ದೇಹ ಮಾನ, ಬಟ್ಟೆ ಮರ್ಯಾದೆ. ಏನು ಮಗಳೇ, ಡಾಲರ್ ಕೊಡ್ತಿದೀಯಾ? ಡಾಲರ್ ಕೊಡ್ತಿದ್ಯಾ? ಇಂದ್ರಾಯ ಪುತ್ರಿಣ ಇದನ್ನ ಮಮ ಸ್ವಾಹ ಇಂದ್ರಾಯ ಚಿತ್ತಂ ಸ್ವಾಹ ಇಂದ್ರಾಯ ಇದನ್ನ ಮಮ
स्वाहा चित्त स्वाहा चित्ताय नमः आकुतंच स्वाहा आकुत्याय नमः आकुतिच स्वाहा आकुत्याय नमः विघ्नातंच स्वाहा विघ्नाताय नमः मनसच्च स्वाहा मनसाय नमः चक्षुरिभ्य स्वाहा चक्षुरिभ्य नमः दशश्च स्वाहा दशाय नमः ओणमाच स्वाहा ओणमासाय नमः रोच स्वाहा रोचस्पदाय नमः रतंचरंच स्वाहा रतंतराय नमः ओम प्रजापते विष्णुदेव तत्रायगं पुतानीशो तस्मै देव विष्णुजे मृत्युर्विष्णे भुवो वस्वाहा देवोद्यान स्वाहा यमाय नमः वायुरन्तरिक्षं ब्रह्मणस्मै तत्रैज्ञं आदिसत्यं देवोद्यान स्वाहा पुरोदाय कर्मनत्यं देवोद्यान स्वाहा वित्राय नमः वर्णोदिपति समाह तस्मै ब्रह्मणस्मै तत्रैज्ञं आदिसत्यं पुरोदाय तस्मै कर्मनत्यं देवोद्यान स्वाहा वर्णाय नमः समुद्रानाकामस्मै समाह तस्मै ब्रह्मणस्मै तत्रैज्ञं आदिसत्यं पुरोदस्मै कर्मनत्यं देवोद्यान स्वाहा समुद्राय नमः अन्नकुं साम्राज्यानदिपति समाह तस्मै ब्रह्मणस्मै तत्रैज्ञं आदिसत्यं पुरोदाय तस्मै कर्मनत्यं देवोद्यान स्वाहा अन्नाय सूर्येतिं हृदयो मृत्युर्गन्धर्वस्य प्रजाये वीर्वो नाम ता इदं ब्रह्मक्षत्रं पान्तु ता इदं ब्रह्मक्षत्रं पान्तु तस्मै स्वाहा எது மட்டும் பெருமாள் கோயில் சிவநாராயணபுரம் ஜிஆர் வைஷ்ணவால் ஸ்ரீபாத தீர்த்தம் ஆதி கருட வேண்டும் யூர்வசிய தேவியதே விமோத்யானமே தேவதாதி தேவசிய தமதோ லக்ஷ்மீஸ்வாமது புதிய பூர்ணபுஜதாதி ब्रह्म संभावना संभावना शुद्धेन भूताः अधिपाप्मानं वरातिं तरेम तस्यद्वारमर्थिमत्पवित्रं ज्योतिर्सिद्धाजमान्म सुते संभावना कर्मणा नपदया एते अमृतस्य मानसो परिणाङ्कादयितं गोराय विभ्राजते यतस्यो मच्युते वेदान्त विज्ञान सुकृतदादे सन्नाथः योगव्यादामृतत्वाः ते ब्रह्मलोकेषु परान्तकाले परां सांस्वरि उच्यन्ति ऋग्वे दस्र उपात्ता परमो भूत्वा सन्तुलोपरेकं पुरमध्यस्थकं तत्र गीतगानं गगनं ईशोकस्मिन् यतस्ततो प्राशमदे यद्वेदादोत्तरसार्णोक्तो वेदान्तेय प्रतिष्ठिता तस्य प्रतिष्ठापनाचार्यौ प्रतिष्ठापनाचार्यौ वेदान्तप्रवर्तकादर्शन भक्तार्हुडय संभावना चरणं पवित्रं विदनं पुराणं येन भूतस्थानि येन पवित्रेण दिव्येन भूता अतिपाप्मानं वरातिं करेण लोकस्य हम तद्विदारा भूतं श्लोकमान् श्रीमतान् आन्द्रवन् नवो पाण्डुनं इंद्रमहादेविका वडय संभावना दड्डम्मा वडय आशीर्वादं पाल के सेट उड़ूंगा ಎಲ್ಲರೂ
ಈ ನಮ್ಮ ಪುಟ್ಟ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಧನ್ಯವಾದಗಳು. ಆತ್ಮೀಯ ಬಂಧುಗಳೇ, ಆತ್ಮೀಯ ಸ್ನೇಹಿತರೆ, ನಾವು ಈ ಬ್ರಹ್ಮ ಉಪದೇಶವನ್ನು ವಿಡಿಯೋ ಚಿತ್ರೀಕರಣ ಮಾಡಿದ್ದೇವೆ. ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ವೆಲ್ಕಮ್.